ನೋಡಿ ನಾವು ಇವಾಗ ಗೇಟ್ ನಂಬರ್ 4 ಕಡೆಯಿಂದ ಎಂಟ್ರ್ ಆಗ್ತಾ ಇದ್ದೀವಿ MGR ಚೆನ್ನೈ ಸೆಂಟ್ರಲ್. ನೋಡಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ KFC, A2B ಇಂಥ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳೇ ಇಲ್ಲೇ ಸಿಗುತ್ತೆ ನಿಮಗೆ. ಸೊ ಇನ್ ಕೇಸ್ ನೀವೇನಾದರೂ ಅರ್ಲಿ ಮಾರ್ನಿಂಗ್ ಟ್ರೈನ್ ಅಂದರೆ ನಮ್ಮ ಥರ ಟ್ರೈನ್ ಏನಾದರೂ ನೀವು ಚೂಸ್ ಮಾಡಿಕೊಂಡು ಮನೆಯಿಂದ ತಿಂಡಿ ತಿನ್ಕೊಂಡು ಹೊರಟಿಲ್ಲ ಅಂದರೆ ನಿಮ್ಗೆ ಇಲ್ಲೇ ಆಪ್ಷನ್ಸ್ಗಳು ಸಿಗುತ್ತೆ. ಸ್ಟೇಷನ್ ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ. ರಾಮೇಶ್ವರಂನ ಪಾಂಬನ್ ತೋರಿಸಿದ್ದಾರೆ. ಮತ್ತು ಐಕಾನಿಕ್ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದೆ. ಊಟಿ ನೀಲಗಿರಿ ಟಾಯ್ ಟ್ರೈನ್ ಇದೆ. ಅದ್ರ ಕೆಳಗಡೆ ಫೇರಿ ಕ್ವೀನ್ ಇದೆ. ಇಲ್ಲಿ ಸಹ ಊಟಿ ಟಾಯ್ ಟ್ರೈನ್ ಇದೆ. ಫುಲ್ ಒಳ್ಳೆ ಡಿಸೈನ್ಗಳೆಲ್ಲ ಮಾಡಿದ್ದಾರೆ. ಇಲ್ಲಿ ನೋಡಿ ಮಡ್ರಾಸ್ ಕಾಫಿ ಕೂಡ ಔಟ್ಲೆಟ್ ಇಲ್ಲಿದೆ. ಸೊ ನಮ್ಮ ಟ್ರೈನ್ ಸದ್ಯಕ್ಕೆ ಡಿಸ್ಪ್ಲೇ ಮಾಡ್ತಿಲ್ಲ ಇಲ್ಲಿ. ನೋಡೋಣ ಮೈನ್ ಡಿಸ್ಪ್ಲೇ ಬೋರ್ಡಲ್ಲಿ ಏನಾದರೂ ಡಿಸ್ಪ್ಲೇ ಮಾಡ್ತಿದ್ದೀರಾ ಇಲ್ವೋ ಅಂತ. ವೆಯ್ಟಿಂಗ್ ಹಾಲ್ ಕಾಸ್ಟ್ ನೋಡ್ಕೊಂಬಿಡಿ. 1 ಅವರ್ಗೆ 35 ರೂಪೀಸ್ ಆಗುತ್ತೆ. AC ವೆಯ್ಟಿಂಗ್ ಹಾಲ್. ಕ್ಲೋಕ್ ರೂಮ್ ಕೂಡ ಇಲ್ಲೇ ಇದೆ ನೋಡಿ. ಸೊ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 7ಅಲ್ಲಿ ನಮ್ಮ ರೇಟ್ನ ಸ್ಟಂಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಆದಂಥ ಆಲ್ಕೋ ಲೋಕೋಮೋಟಿವ್ ಅಂದರೆ ತೊಂಡ್ರಪೇಟೆ ಆಲ್ಕೋ ಸ್ಟಂಟ್ ಮಾಡಿ ಪ್ಲ್ಯಾಟ್ಫಾರ್ಮಲ್ಲಿ ಬಿಟ್ಟಿದೆ ನಮ್ಮ ಟ್ರೈನ್ನ. ಹಾಯ್, ಹೆಲೋ, ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಜರಾತಿ. ತುಂಬ ದಿನದಿಂದ ನೀವು ಕೇಳ್ತಿದ್ದೀರ ಒಂದು ಪ್ರೀಮಿಯಂ ಟ್ರೈನ್ ಟ್ರೈ ಮಾಡು ಅಂತ. ಸೊ ಆ ದಿನ ಇವತ್ತು ಬಂದಾಯಿತು. ಪ್ರೀವಿಯಸ್ ವೀಡಿಯೋನಲ್ಲಿ ನೀವು ನೋಡಿದ್ರೆ ನಾನು ತಾಂಬರಮ್ವರೆಗೂ ಬಂದೆ. ತಾಂಬರಮಿಂದ ಬೆಂಗಳೂರು ರೀಚ್ ಆಗೋಕ್ಕೆ ಡೈರೆಕ್ಟ್ ಟ್ರೈನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ತಾಂಬರಮಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ಬೆಂಗಳೂರಿಗೆ AC ಡಬಲ್ ಡೆಕ್ಕರಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ AC ಡಬಲ್ ಡೆಕ್ಕರ್ ಅಂದ್ಬಿಟ್ಟು ಸೆಕೆಂಡ್ ಸಿಟ್ಟಿಂಗಲ್ಲಿ ಹೋಗಿದ್ದೆ. ಈ ಸತಿ ಹಾಗೇನಿಲ್ಲ. AC ಡಬಲ್ ಡೆಕ್ಕರ್ ಅಂದ್ಬಿಟ್ಟು ಡಬಲ್ ಡೆಕ್ಕರ್ ಕೋಚಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಒನ್ ಆಫ್ ದಿ ವರ್ಸ್ಟ್ ಸೀಟ್ ಸಿಕ್ಕಿದೆ. ಯಾವುದೋ ಅಂತ ರಿವೀಲ್ ಮಾಡ್ತೀನಿ. ಟ್ರೇಲರ್ ನೋಡ್ಕೊಂಬಂದ್ಬಿಡಿ ಬೇಗ. ನಿಮಗೋಸ್ಕರ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ವೀಡಿಯೋನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಟ್ರೇಲರ್ ನೋಡಿದ್ರಲ್ಲ, ಇಷ್ಟ ಆಗಿದೆ ಅನ್ಕೊತೀನಿ. ಬೊಂಬಾಟಾಗಿರೋ ರೂಟು ಮತ್ತು ಒಳ್ಳೆ ಟ್ರೈನು. ನೋಡೋಣ ಇವತ್ತು ನಮ್ಮ ಜರ್ನಿ ಹೆಂಗಿರುತ್ತೆ ಚೆನ್ನೈ ಸೆಂಟ್ರಲಿಂದ KSR ಬೆಂಗಳೂರವರೆಗೂ ಅಂತ. 350 ಕಿಲೋಮೀಟ್ರ್ ಅಂದಾಜು ನಾವು ಟ್ರಾವೆಲ್ ಮಾಡ್ತೀವಿ ಇವತ್ತು. 7:25 ಇಲ್ಲಿಂದ ಹೊರಟ್ರೆ ನಾವು 2:15 ನಾವು ಕೃಷ್ಣಾಜಪುರಂ ರೀಚ್ ಆಗ್ತೀವಿ. ನಮ್ಮ ಲೋಕೋ ಹತ್ರ ಬಂದಾಯಿತು. ಸೊ ತೋರಿಸ್ಕೊಡ್ತೀನಿ ಯಾವ ಲೋಕೋಮೋಟಿವ್ ನಮಗೆ ಕೊಟ್ಟಿದ್ದಾರೆ ಇವತ್ತು ಅಂತ. ಸೊ ಇದೆ ನನ್ನ ಫೇವ್ರೆಟ್ ಕೃಷ್ಣಾಜಪುರಂನ 37608 ವ್ಯಾಪ್ 7 ಲೋಕೋಮೋಟಿವ್ ನಮಗೆ ಇವತ್ತು ಕೊಟ್ಟಿದ್ದಾರೆ. HOG ಎನೇಬಲ್ ಆಗಿದೆ. ಸೊ ಕ್ವಿಕ್ಕಾಗಿ HOG ಅಂದರೆ ಏನಂತ ಕೂಡ ಹೇಳ್ಬಿಡ್ತೀನಿ. HOG ಅಂದರೆ ಹೆಡ್ ಆನ್ ಜನ್ರೇಷನ್ ಅಂತ. ಅಂದರೆ ಇಲ್ಲಿ ಮೇಲ್ಗಡೆ ನೀವು ವೈರ್ ಕಾಣಿಸ್ತಿದೆಯಲ್ಲ ನಿಮಗೆ, ಮೇಲ್ಗಡೆ ವೈರ್ ಕಾಣಿಸ್ತಿದೆಯಲ್ಲ, ಆ ವೈರ್ಗಳಿಂದ ಡೈರೆಕ್ಟಾಗಿ ಇಂಜಿನ್ ಒಳಗಡೆ 25,000 ವೋಲ್ಟ್ಸ್ನ ತೊಗೊಂಡು ಟ್ರಾನ್ಸ್ಫಾರ್ಮರ್ಸ್ಗಳಿಂದ ಸ್ಟೆಪ್ ಡೌನ್ ಮಾಡಿ ಕೋಚಸ್ಗೆ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಆಫ್ ಪವರ್ನ ಡೈರೆಕ್ಟಾಗಿ ಕೋಚಸ್ಗಳಿಗೆ ಸಪ್ಲೈ ಮಾಡ್ತಾರೆ. LHP ಕೋಚಸ್ ಇದು. ಸೊ ವೀಲ್ಸ್ ಕೆಳಗಡೆ ಆಲ್ಟರ್ನೇಟರ್ಸ್ ಇರಲ್ಲ ಪವರ್ನ ಜನ್ರೇಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಇಂಜಿನಿಂದನೇ ಡೈರೆಕ್ಟಾಗಿ ಪವರ್ ಹೋಗುತ್ತೆ ಲೋಕೋಮೋಟಿವ್ಸ್ಗೆ. ಇನ್ ಕೇಸ್ ಏನಾದರೂ ಆಗಲ್ಲ, ಬಟ್ ಇನ್ ಕೇಸ್ ಏನಾದರೂ ಫೇಲ್ಯೂರ್ ಅಂತ ಏನಾದರೂ ಆಯ್ತಂದರೆ 2 ಜನ್ರೇಟರ್ ವ್ಯಾನ್ ಕೂಡ ಇದೆ. ಫ್ರಂಟಲ್ಲಿ ಒಂದು ಜನ್ರೇಟರ್ ವ್ಯಾನ್ ಇದೆ, ಹಿಂದ್ಗಡೆ ಕೂಡ ಒಂದು ಜನ್ರೇಟರ್ ವ್ಯಾನ್ ಇದೆ. 5 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಅದಕ್ಕಿಂತ ಮುಂಚೆ ಕೋಚ್ ಕಾಂಪೋಸಿಷನ್ ಬಗ್ಗೆ ಹೇಳ್ಬಿಡ್ತೀನಿ. ಟೋಟಲಿಗೆ ನಮ್ಮ ಟ್ರೈನಲ್ಲಿ 7 ಡಬಲ್ ಡೆಕ್ಕರ್ AC ಕೋಚಸ್ ಇದೆ ಮತ್ತು 5 ನಾನ್ AC ಸೆಕೆಂಡ್ ಸೆಟ್ಟಿಂಗ್ ಕೋಚಸ್ ಇದೆ. ಡಬಲ್ ಡೆಕ್ಕರ್ದು ಬಂದು C1ಇಂದ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಸೈಡ್ ಎಂಡಿಂದ ನಾನು ಹೇಳ್ತಿರೋದು ಜನ್ರೇಟರ್ ವ್ಯಾನು. ಅದಾದಮೇಲೆ C1ಇಂದ C7 ತನಕ ಇದೆ. C7 ಆಗಿದ ತಕ್ಷಣ D1 ಸ್ಟಾರ್ಟ್ ಆಗುತ್ತೆ. D1ಇಂದ D5 ತನಕ ಹೋಗುತ್ತೆ. ನೀವೇನಾದರೂ ಬೆಂಗಳೂರಿಂದ ಹೆಂಗಿದೆಯಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಸೇಮ್ ಥಿಂಗ್ನೇ ಆಪೋಸಿಟ್ ಅಂದ್ಕೊಳ್ಳಿ.
ನೋಡಿ ಕೋಚಸ್ಗಳು ತುಂಬ ಹಳೆಯ ಕೋಚಸ್ಗಳಿದು. ಇವಾಗ ರೈಲ್ವೇಸ್ ಅವರು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವಾಗಿದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಕೋಚಸ್ ಎಲ್ಲ 2012 ಮಾಡಿರೋ ಅಂತಹ ಕೋಚಸ್ಗಳಿದ್ವು. ಸೊ ಇದೇ ನನ್ನ ಕೋಚ್ C5 2012 ಮಾಡಿರುವಂತಹ AC ಡಬಲ್ ಡೆಕ್ಕರ್ LHB ಕೋಚ್. ಇದು ಒನ್ ಆಫ್ ದಿ ವರ್ಸ್ಟ್ ಸೀಟ್ಸ್ ನನಗೆ ಸಿಕ್ಕಿದೆ ಇವತ್ತು. ಮಿಡಲ್ ಡೆಕ್ ಕೊಟ್ಬಿಟ್ಟಿದ್ದಾರೆ ನನಗೆ. ಈ ಕಡೆ ಮೇಲ್ಗಡೆ ಇರೋ ಬರ್ತು ಬೇಡ ನಿನಗೆ, ಈ ಕಡೆ ಲೋಯರ್ ಬರ್ತು ಬೇಡ ನಿನಗೆ ಅಂದ್ಬಿಟ್ಟು ಸೆಂಟ್ರಲ್ ಕೊಟ್ಬಿಟ್ಟಿದ್ದಾರೆ ನನ್ನ ಮಿಡಲ್. ನೋಡಿ ಈ ಥರ ಕಾಣುತ್ತೆ ಡಬಲ್ ಡೆಕ್ಕರು. ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ತೀನಿ. ಒನ್ಸ್ ಟ್ರೈನ್ ಮೂವ್ ಆಗ್ಬಿಡಲಿ, ಪ್ಯಾಸೆಂಜರ್ಸ್ ಎಲ್ಲ ಸೆಟಲ್ ಡೌನ್ ಆದಮೇಲೆ ನಿಮಗೆ ಕ್ಲಿಯರಾಗಿ ಇಂಟೀರಿಯರ್ ತೋರಿಸ್ತೀನಿ. 7:25 ಎಕ್ಸಾಕ್ಟಾಗೆ ನೋಡೋಣ ಇರಿ ಆನ್ ಟೈಮ್ ಕ್ಲಿಯರೆನ್ಸ್ ಕೊಡ್ತಾರೋ ಇಲ್ಲ ಒಂದು ಸ್ವಲ್ಪ ಲೇಟ್ ಮಾಡಿ ನಮ್ಮ ಟ್ರೈನ್ನ ಕ್ಲಿಯರ್ ಮಾಡ್ತಾರೋ ಅಂತ. $25 ಅಲ್ಲ, 26ಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಮಗೆ. ಅವ್ರ ಪುಟ್ಟ ಮಗು ಒಂದು ಟ್ರೈನಲ್ಲೂ ಟ್ರಾವೆಲ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಆ ಮಗುಗೋಸ್ಕರ ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ. ಹೊರಟಿದ್ದಾಯಿತು MGR ಚೆನ್ನೈ ಸೆಂಟ್ರಲಿಂದ. ಇಲ್ಲಿಂದ ನಮ್ಮ ಸ್ಟಾಪೇಜಸ್ ಮತ್ತು ರೂಟ್ ಕೂಡ ಹೇಳ್ಬಿಡ್ತೀನಿ. ಇಲ್ಲಿಂದ ಹೊರಟಿದ ತಕ್ಷಣ ನಮ್ಮ ಫಸ್ಟ್ ಹಾಲ್ಟ್ ಬಂದು ಅರಕೋಣಂ ಜಂಕ್ಷನ್, ಅದಾಗಿದ ತಕ್ಷಣ ಕಾಟ್ಪಾಡಿ ಆದಮೇಲೆ ಆಂಬೂರ್ ಆದಮೇಲೆ ವಾಣಿ ಅಂಬಾಡಿ ಆಗಿದ ತಕ್ಷಣ ಜೋಲಾರ್ಪೇಟೆಯಿಂದ ಕುಪ್ಪಂ ಕಡೆಯಿಂದ ಬಂಗಾರಪೇಟೆ ಲೈನ್ ತೊಗೊತೀವಿ. ಅಲ್ಲಿಂದ ಬಂಗಾರಪೇಟೆಯಿಂದ ಸ್ಟ್ರೈಟ್ ಲೈನ್ ಕೃಷ್ಣಾಜಪುರಂ, ಬೆಂಗಳೂರು ಕ್ಯಾಂಟ್ ಮತ್ತು ಬೆಂಗಳೂರು ಅಂದರೆ ಮೆಜೆಸ್ಟಿಕ್ ನಾವು ರೀಚ್ ಆಗ್ತೀವಿ. ಇಲ್ಲಿಂದ ಪ್ರತಿದಿನ ಈ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ 7:25 ಹೊರಡುತ್ತೆ. ಮತ್ತು ಅದೇ ದಿನ ನೀವು 1:10 ನೀವು ಮೆಜೆಸ್ಟಿಕ್ ರೀಚ್ ಆಗ್ತೀರಾ. ಪ್ಯಾರಲಾಗೆ ವಿಜಯವಾಡ ಜನಶತಾಬ್ದಿ ಡಿಪಾರ್ಟ್ ಆಗ್ತದೆ. ಸೊ ಅದ್ರ ಜೊತೆ ಒಂದು ಪ್ಯಾರಲಲ್ ಆಕ್ಷನ್ ನೋಡಿ, ಬೇಸಿನ್ ಬ್ರಿಡ್ಜಲ್ಲಿ 2 ಡೈವರ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಸಿಗ್ತೀನಿ ನೀವು. ಯೋಚನೆ ಮಾಡ್ಬೋದು ಯಾಕೆ ನಮ್ಮ ಟ್ರೈನ್ ಫಾಸ್ಟಾಗಿ ಹೋಗ್ತಿಲ್ಲ, ಆ ಟ್ರೈನ್ ಫಾಸ್ಟಾಗಿ ಹೋಗ್ತಿದೆ ಅಂತ. ಪ್ರತಿಯೊಂದು ಟ್ರ್ಯಾಕ್ಗೂ ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ಸ್ಪೀಡ್ ಲಿಮಿಟ್ ಇರುತ್ತೆ. ಇವಾಗ ಆ ಜನಶತಾಬ್ದಿ ಯೋಚನೆ ಮಾಡಿ, ಜನಶತಾಬ್ದಿ ಎಕ್ಸ್ಪ್ರೆಸ್ ಬಂದು ವಿಜಯವಾಡ ಲೈನ್ ಕಡೆ ಹೋಗ್ತಾ ಇದೆ. ಮತ್ತು ನಾವು ಬಂದು ಬೇಸಿನ್ ಬ್ರಿಡ್ಜ್ ಕಡೆಯಿಂದ ಸ್ಟ್ರೈಟಾಗೆ ಪೆರಂಬೂರು ಕಡೆ ಬರ್ತಾಯಿದ್ದೀವಿ. ಸೊ ಆ ಸೆಕ್ಷನ್ನೇ ಬೇರೆ, ನಮ್ಮ ಸೆಕ್ಷನ್ನೇ ಬೇರೆ. ಈ ಥರದೊಂದು ಮ್ಯಾಗ್ಝಿನ್ ಇಟ್ಟಿದ್ರು ನಾವು ಬಂದಿದ್ದ ತಕ್ಷಣ ಪ್ಲ್ಯಾಟ್ಫಾರ್ಮ್ ಅಂದ್ಬಿಟ್ಟು. ಜಸ್ಟ್ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಟ್ರಾವೆಲ್ ಬಗ್ಗೆ ಇರೋವಂಥ ಮ್ಯಾಗ್ಝಿನ್ ಇದು ನೋಡಿ. ಯಾವ ಟ್ರೈನಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಆಗಿದೆ ಇದು ಆಲ್ರೆಡಿ. ಪೆರಂಬೂರ್ ಸ್ಕಿಪ್ ಮಾಡ್ತಾ ಇದೀವಿ ನೋಡಿ.
ತಿಂಡಿ ತೊಗೊಂಡಿದ್ದೀವಿ. ಇಡ್ಲಿ ವಡೆ ಮತ್ತು ಪೊಂಗಲ್ಲು 2 ಆಪ್ಷನ್ ಸಿಗುತ್ತೆ. ಅಂದರೆ ಇಡ್ಲಿ ವಡೆ, ಪೊಂಗಲ್ ವಡೆ ಎರಡು ಆಪ್ಷನ್ ಸಿಗುತ್ತೆ ನಿಮಗೆ. ನಾನು ತೊಗೊಂಡಿರೋದು ಪೊಂಗಲ್ ವಡೆ ಮತ್ತು ಇಲ್ಲಿ ಇಡ್ಲಿ ವಡೆ ತೊಗೊಂಡಿದ್ದೀನಿ. ಸಾಂಬಾರಿದೆ, ಇಡ್ಲಿ ಇದೆ ಮತ್ತು 2 ಥರದ ಚಟ್ನಿಗಳಿದೆ ಮತ್ತು ಒಂದು ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. 2 ಸಾಂಬಾರು ಕೊಟ್ಟಿದ್ದಾರೆ ಮತ್ತು 2 ಚಟ್ನಿ ಹೇಳ್ತಾನೆ. ಇಡ್ಲಿ ಜೊತೆ ನಿಮ್ಗೆ 1 ವಡೆ ಕೊಡ್ತಾರೆ, ಪೊಂಗಲ್ ಜೊತೆ ನಿಮಗೆ 2 ವಡೆ ಕೊಡ್ತಾರೆ. ಸ್ಪೀಡ್ ಕೂಡ ನೋಡ್ಕೊಂಬಿಡಿ, 108ಅಲ್ಲಿದ್ದೀವಿ. ಸ್ಟೆಬಿಲಿಟಿ ನೋಡಿ ಹೇಗಿದೆ ಅಂತ. ಸೊ ಬನ್ನಿ ಟ್ರೈ ಮಾಡೋಣ ಇಡ್ಲಿ ಹೇಗಿದೆ ಅಂತ. 3 ಇಡ್ಲಿ ಕೊಡ್ತಾರೆ. ತಣ್ಣಗಾಗಿದೆ ಬಟ್ ಓಕೆ ಚೆನ್ನಾಗಿದೆ, ಅಷ್ಟು ಸಾಫ್ಟ್ ಇಲ್ಲ. ಚಟ್ನಿ ಜೊತೆ ಡಿಪ್ ಮಾಡಿ ಟ್ರೈ ಮಾಡೋಣ ಬನ್ನಿ ಹೇಗಿದೆ ಅಂತ. ಮಸಾಲೆ ದೋಸೆಗೆ ಹೇಳ್ತಾನಲ್ಲ ಈ ರೀತಿ ಕಂಪ್ಲೀಟ್ ಮಾಡಿದ್ಮೇಲೆ ಅದು ಕೂಡ ಟ್ರೈ ಮಾಡಿ ತೋರಿಸಿ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸಾಂಬಾರು ಟೇಸ್ಟ್ ಸಾಕಾಗಿದ್ರಿ. ಈಸಿಗೆ 9 on 10 ಅಂತ ಕೊಡ್ತೀನಿ. ಬಿಸಿ ಒಂದು ಇದ್ದಿದ್ರೆ 10 on 10 ಈಸಿಯಾಗಿ ಕೊಡ್ಬೋದಾಗಿತ್ತು. ಇಡ್ಲಿ ಸ್ವಲ್ಪ ಗಟ್ಟಿ ಇದೆ ಬಟ್ ಓಕೆ, ಅಷ್ಟು ಗಟ್ಟಿ ಏನಿಲ್ಲ, ತಿನ್ನೋಕೆ ಆಗ್ತಿರೋ ಅಷ್ಟು ಗಟ್ಟಿ ಏನಿಲ್ಲ, ಬಟ್ ಚೆನ್ನಾಗಿದೆ. ಇನ್ನು ಪೊಂಗಲ್ ಟ್ರೈ ಮಾಡೋಣ, ಪೊಂಗಲ್ ಹೇಗಿದೆ ಅಂತ. ನೋಡಿ ಮೆಣಸೆಲ್ಲ ಹಾಕಿದ್ದಾರೆ. ಸಾಂಬಾರಲ್ಲಿ ಡಿಪ್ ಮಾಡಿ ಟ್ರೈ ಮಾಡೋಣ ಇದೆ ಹೇಗಿದೆ ಅಂತ. ಇದು ಸಹ ಚೆನ್ನಾಗಿದೆ, ಖಾರವಾಗಿ ಘಾಟಾಗಿ ಸಖತ್ತಾಗಿದೆ. ಸೊ ಎರಡಕ್ಕೂ ಈಸಿಯಾಗಿ 9 on 10 ಕೊಡ್ತೀನಿ. ಸ್ವಲ್ಪ ಬಿಸಿ ಅಂತ ಏನಾರು ಇದ್ದಿದೆ, ಇದು 2ಕ್ಕೂ 10 on 10 ಕೊಡ್ತೀನಿ. ಎರಡೂ ಸಹ 50 ರೂಪಾಯಿ ಆಗುತ್ತೆ. ರೀಸನೇಬಲ್ ಪ್ರೈಸು. AC ಕೋಚಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಎಕ್ಸ್ಟ್ರಾ ಪ್ರೈಸ್ ಏನು ತೊಗೊತಿಲ್ಲ, ರೀಸನೇಬಲ್ ಆಗಿ 50 ರೂಪೀಸ್ ಆಗುತ್ತೆ. ಸೊ 2 ಸೇರಿಸಿ 100 ರೂಪೀಸ್ ಬರುತ್ತೆ. ವಡೆ ಕೂಡ ಟ್ರೈ ಮಾಡಿ. ವಡೆ ಏನಿದ್ರು ಬಿಸಿಯಾಗೆ ತಿನ್ನಬೇಕು, ಪರವಾಗಿಲ್ಲ ಬಿಡಿ. ವಡೆ ಚೆನ್ನಾಗಿದೆ. ಓಕೆ, ಇದು ಕೂಡ 9.5 on 10 ಅಂತ ಕೊಡ್ತೀನಿ. ಓವರಾಲಾಗಿ ಹೇಳಬೇಕಂದ್ರೆ 9 on 10 ಅಂತ ಕೊಡ್ತೀನಿ. 1 ಮಾರ್ಕಿನಿಗೆ ತೆಗಿತಿರೋದಂದರೆ ಬಿಸಿ ಇದ್ದರೆ ಸಾಕಾಗಿರ್ತಿದ್ದೆ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ಬೇಗ ಹೊರಟಿದ್ರೆ, ತಿಂಡಿ ತಿನ್ಕೊಂಡೇ ಹೊರಟಿದ್ರೆ ಆನ್ಬೋರ್ಡ್ ಪ್ಯಾಂಟ್ರಿಯಿಂದ ನೀವು ಟ್ರಸ್ಟ್ ಮಾಡಿ ತೊಗೋಬೋದು ಅಂತ ಹೇಳ್ತೀನಿ. ನೋಡಿ, ಸದರ್ನ್ ರೈಲ್ವೇಸ್ಗೆ ಅಲರ್ಟ್ ಆಗಿರೋಂಥ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೆಡಿಯಾಗಿದೆ. ಏನು ಕೆಲವೇ ದಿನಗಳಲ್ಲಿ ಇದು ಕೂಡ ಇನಾಗ್ರೇಟ್ ಮಾಡ್ತಾರೆ. ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಅರಕೋಣಂ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ AJJ. ಪ್ರತಿದಿನ ಡಬಲ್ ಡೆಕರ್ ಎಕ್ಸ್ಪ್ರೆಸ್ ಇಲ್ಲಿಗೆ 8:18ಕ್ಕೆ ಬರುತ್ತೆ ಮತ್ತು 8:20ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ, ಆದರೆ ನಾವಿಲ್ಲಿಗೆ 8:26ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 8 ನಿಮಿಷ ಲೇಟಾಗಿ ನಾವು ಅರಕೋಣಂಗೆ ಬಂದಿದ್ದೀವಿ. ಇಲ್ಲಿ 6 ಐತಿಹಾಸಿಕ ಜಾಗಗಳಿದೆ. ಸೊ ಅದಕ್ಕೋಸ್ಕರ 6 ಆ್ಯಂಗಲ್ಸ್ ಇದೆ ಅಂತಲ್ಲ, ಅಂದರೆ ಷಡ್ಭುಜಾಕಾರ, ಅದಕ್ಕೋಸ್ಕರ ಅರಕೋಣಂ ಅಂತ ಇದಕ್ಕೆ ಹೆಸರು ಬಂತು. ಅರಕೋಣಂ ತುಂಬ ಇಂಪಾರ್ಟೆಂಟ್ ಜಂಕ್ಷನ್. ಏನಕ್ಕಂದರೆ ಇಲ್ಲಿಂದ ಒಂದು ಲೈನ್ ರೇಣುಗುಂಟ ಕಡೆ ಕೂಡ ಹೋಗುತ್ತೆ, ಡೈವರ್ಟ್ ಆಗಿ ರೇಣುಗುಂಟ ಕಡೆ ಕೂಡ ಹೋಗುತ್ತೆ. ಇನ್ನೊಂದು ನಾವು ಚೆನ್ನೈಯಿಂದ ಬರ್ತಾರೆ ಲೈನ್ ಬೆಂಗಳೂರು ಕಡೆ ಹೋಗೋ ಲೈನ್. ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗುತ್ತೆ, ಅದ್ರ ಜೊತೆ ಟೀ ಕಾಫಿ ಕೂಡ ನಿಮಗೆ ಸಿಗುತ್ತೆ. ಬಟ್ ತಿನ್ನೋಕ್ಕೆ ಅಂದರೆ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ನೀವೇನಾದರೂ ನೋಡ್ತಿದ್ರೆ ಆನ್ಬೋರ್ಡ್ ಪ್ಯಾಂಟ್ರಿನೇ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಟೇಸ್ಟ್ ಕೂಡ ಸಖತ್ತಾಗಿದೆ ಮತ್ತು ರೀಸನೇಬಲ್ ಪ್ರೈಸ್ ಕೂಡ ಕೊಡ್ತಿದ್ದಾರೆ. around 4,000 maybe 2.5 years. ನೋಡಿ, ಮೇನ್ ಲೈನಲ್ಲಿರೋ ಕಾರಣ ಇದೇ ಅಡ್ವಾಂಟೇಜ್ ನೋಡಿ ನಮಗೆ. ಪ್ಲ್ಯಾಟ್ಫಾರ್ಮ್ ಎಕ್ಸಿಟ್ ಆಗೋಷ್ಟರಲ್ಲೇ 53ಗೆ ರೀಚ್ ಆಗೋಯ್ತು ನೋಡಿ ನಮ್ಮ ಟ್ರೈನ್. ಪ್ಲಸ್ ಇದೊಂದು ಚಿಕ್ಕ ಟ್ರೈನ್ ಕೂಡ, ಅದಕ್ಕೋಸ್ಕರ ನಮ್ಮ ಪವರ್ಫುಲ್ ವ್ಯಾಪ್ 7ಗೆ ಆಕ್ಸಿಲರೇಟ್ ಮಾಡೋಕ್ಕೆ ಕಷ್ಟನೇ ಅಲ್ಲ. ಸೊ ನೋಡಿ, ಇದೇ
ಎರಡು ದೋಸೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 60 ರೂಪೀಸ್ ಆಗುತ್ತೆ ಇದು. ಮಸಾಲೆ ದೋಸೆ ಅಂತ ಹೇಳಿದರೆ ಮಸಾಲೆ ಏನಿಲ್ಲ, ಬಟ್ ಆಲೂಗಡ್ಡೆ ಹಾಕ್ಬಿಟ್ಟು ಮಸಾಲೆ ದೋಸೆ ಅಂತ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಾಂಬಾರು ಸೇಮ್ ಇಡ್ಲಿಗೆ ಮತ್ತು ಪೊಂಗಲ್ಗೆ ಇಟ್ಕೊಟ್ಟಿದ್ರು, ಸೇಮ್ ಸಾಂಬಾರಿದೆ. ಚೆನ್ನಾಗಿದೆ. ಹೇಳಿದ್ನಲ್ಲ ಮಸಾಲೆ ದೋಸೆ ಅಂತ, ಮಸಾಲೆ ಚೂರು ಏನಾದರೂ ಬಿದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು. ಬಟ್ ಓಕೆ, ನೀವೇನಾದರೂ ಟೇಸ್ಟ್ ಮಾಡಬೇಕು, ನಿಮ್ಮ ಮಸಾಲೆ ದೋಸೆ ಇಷ್ಟ ಅಂತ ಏನಾರಿದ್ರೆ ಇದನ್ನು ನೀವು ಚೂಸ್ ಮಾಡ್ಕೊಬೋದು. ಹೇಳಿದ್ದೀನಿ ಮತ್ತು 60 ರೂಪಾಯಿ ಆಗುತ್ತೆ. ನೋಡಿ, ಒಂದು ಚೂರು ನೀರಿಲ್ಲ ಈ ನದಿನಲ್ಲಿ. ಅದೇ ಮಳೆಗಾಲದಲ್ಲಿ ಒಂದೊಂದ್ಸತಿ ಈ ಬ್ರಿಡ್ಜನ್ನು ಸಸ್ಪೆಂಡ್ ಮಾಡ್ತಾರೆ ಪ್ಯಾಸೆಂಜರ್ ಟ್ರಾಫಿಕ್ಗೆ ಸೇಫ್ಟಿಗೋಸ್ಕರ. VIT ಕ್ಯಾಂಪಸ್. ಟೋಟಲಾಗಿ 129 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಎರಡನೇ ನಿಲುಗಡೆ ಆದಂತಹ ಕಾಟ್ಪಾಡಿ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KPD. ಇಲ್ಲಿಗೆ ಪ್ರತಿದಿನ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ 9:08ಕ್ಕೆ ಬರುತ್ತೆ ಮತ್ತು 9:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟಾಗಿ ಆನ್ ಟೈಮಾಗಿ 9:08ಕ್ಕೆ ಕಾಟ್ಪಾಡಿಗೆ ಬಂದಿದ್ದೀವಿ. ಕಾಟ್ಪಾಡಿ ಒಂದು ಇಂಪಾರ್ಟೆಂಟ್ ಸ್ಟೇಷನ್ ರೀ. ಏನಕ್ಕಂದರೆ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ವೇಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಓದಕ್ಕೆ ಬರ್ತಾರೆ. ಪ್ಲಸ್ ಶ್ರೀಪುರಂ ಅಂತ ಒಂದು ಐತಿಹಾಸಿಕ ಜಾಗ ಇದೆ, ಅದನ್ನು ನೋಡೋಕೆ ಕೂಡ ಬೇರೆ ಬೇರೆ ಭಾಗದಿಂದ ಜನರು ಇಲ್ಲಿಗೆ ಬರ್ತಾರೆ. ಇಂಪಾರ್ಟೆಂಟ್ ಜಂಕ್ಷನ್ ಕೂಡ. ಏನಕ್ಕಂದರೆ ಇಲ್ಲಿಂದ ಒಂದು ಲೈನ್ ಚಿತ್ತೂರು ಮೇಲೆ ತಿರುಪತಿ ಕಡೆ ಹೋಗುತ್ತೆ, ಲೈನ್ ಬೆಂಗಳೂರು ಕಡೆ ಹೋಗುತ್ತೆ, ಇನ್ನೊಂದು ಲೈನ್ ನಾವು ಬರ್ತಿರೋ ಲೈನ್ ಅಂದರೆ ಚೆನ್ನೈ ಕಡೆಯಿಂದ ಬರ್ತಿರೋದು, ಒಂದು ಲೈನ್ ಇಲ್ಲಿಂದ ವೇಲೂರು ಕ್ಯಾಂಟ್ ಕಡೆ ಕೂಡ ಹೋಗುತ್ತೆ. ಸೊ ಎಲ್ಲ ಸೇರಿಸಿದ್ರೆ ಕಾಟ್ಪಾಡಿ ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಅಂತ ಹೇಳ್ಬೋದು. ಪ್ಲಸ್ ನಿಮ್ಗೆ ಇಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಇಲ್ಲಿ ವಡೆ ಸಿಗುತ್ತೆ, ದೋಸೆ ಸಿಗುತ್ತೆ, ಮತ್ತು ಈ ಥರ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಸಿಗುತ್ತೆ. ಅದ್ರ ಜೊತೆನೇ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಸಹ ಅವೈಲೇಬಲ್ ಇದೆ ಮತ್ತು ವಾಟರ್ ಬಾಟಲ್ಸ್ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆ ಸ್ಟೇಷನ್ ಅಂತಲೇ ಹೇಳ್ಬೋದು ಪ್ಯಾಸೆಂಜರ್ಸ್ಗೋಸ್ಕರ. ಬೋರ್ಡಲ್ಲಿ ಏನು ತಿನ್ನೋಕ್ಕೆ ಇಷ್ಟ ಇಲ್ಲ, ಬೇರೆ ಔಟ್ಸೈಡಿಂದ ಕ್ಯಾಟ್ರಿಂಗಲ್ಲಿ ತರಿಸ್ತೀರಾ ಅಂದರೆ ಝೊಮ್ಯಾಟೊ ಕಾಟ್ಪಾಡಿನಲ್ಲಿ ಅವೈಲೇಬಲ್ ಇದೆ. ಸೊ ಅಲ್ಲಿಂದ ಸಹ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿ ನಿಮ್ಮ ಫೇವ್ರೇಟ್ ಊಟನ ಸ್ಟೇಷನ್ಗೆ ತರಿಸ್ಕೊಂಡು ಟ್ರೈನ್ ಒಳಗಡೆ ತಿನ್ಬೋದು ನೀವು. ನಮ್ಮ ಇಂಡಿಯನ್ ರೈಲ್ವೇಸ್ನ ಐರಾವತ ನೋಡಿ. ನೋಡಿ ಅಲ್ಲಿ ಗ್ರೀನ್ ಕಲರ್ ME ಬರ್ತಿದೆಯಲ್ಲ, ಅದೇ ಲೈನು ಚಿತ್ತೂರು ಕಡೆಯಿಂದ ಬರ್ತಿರೋದು. ಅಂದರೆ ಚಿತ್ತೂರು ಪಕ್ಕಲ ತಿರುಪತಿ ಕಡೆಯಿಂದ ಬರ್ತಿರೋ ಲೈನ್ ಅದೇ. ಶ್ರೀಪುರಂ ಹೋಗಲು ಇಲ್ಲಿ ಇಳಿಯಬೇಕು. ನೋಡಿ, ನಾ ಆವಾಗಲೇ ಹೇಳಿದ್ನಲ್ಲ ಶ್ರೀಪುರಂ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಸಹ ನೀವು ಕಾಟ್ಪಾಡಿಯಿಂದ ಇಳ್ಕೊಂಡೇ ಹೋಗಬೇಕು.
KSR ಬೆಂಗಳೂರು, MGR ಚೆನ್ನೈ ಸೆಂಟ್ರಲ್, ಶತಾಬ್ದಿ ಎಕ್ಸ್ಪ್ರೆಸ್. ನೋಡಿ ಆ ಎಮ್ಮಿ ಇದೆಯಲ್ಲ, ಅದು ಡೈರೆಕ್ಟಾಗಿ ಆ ಟ್ರ್ಯಾಕ್ನೇ ಫಾಲೋ ಮಾಡಿ ಅಲ್ಲಿಂದ ಅದು ನಮ್ಮ ಮೇಲ್ಗಡೆ ಹೋಗುತ್ತೆ. ಅದೇ ಲೈನು ವೇಲೂರು ಕ್ಯಾಂಟ್ ಕಡೆ ಹೋಗುತ್ತೆ. KSR ಬೆಂಗಳೂರು, MGR ಚೆನ್ನೈ ಸೆಂಟ್ರಲ್, ಲಾಲ್ಬಾಗ್ ಎಕ್ಸ್ಪ್ರೆಸ್. ಸಖತ್ತಾಗಿದೆ. ನಂಗೆ ಯೂಶಲಾಗಿ ಬೇರೆ ಕಡೆ ಎಲ್ಲೂ ಸಮೋಸ ನಂಗೆ ಅಷ್ಟೊಂದು ಸೆಟ್ ಆಗಲ್ಲ ನನಗೆ, ಯಾಕಂದರೆ ನಮ್ಮ ಮನೆ ಹತ್ರ ಮತ್ತು ನಮ್ಮ ಕಾಲೇಜ್ ಹತ್ರ ಇರೋ ಸಮೋಸಕ್ಕೆ ನಾನು ಸೆಟ್ ಆಗಿರೋದು. ಬಟ್ ಈ ಸಮೋಸ ಅದಕ್ಕೆ ಒಳ್ಳೆ ಟಕ್ಕರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಾಕಾಗಿದೆ, ಬಿಸಿ ಬಿಸಿಯಾಗಿ ಕೂಡ ಇದೆ ಸಮೋಸ. ಮತ್ತು ಅದು ಸ್ಟಫಿಂಗ್ ಇದೆಯಲ್ಲ, ಆಲೂಗಡ್ಡೆ ಸ್ಟಫಿಂಗ್ ಆಗಲಿ, ಬಟಾಣಿ ಸ್ಟಫಿಂಗ್ ಆಗಲಿ, ಮತ್ತು ಇದರಲ್ಲಿ ಇದೆಲ್ಲ ಹಾಕಿದ್ದಾರೆ, ಜೀರಿಗೆ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲ ಟೇಸ್ಟನ್ನು ಸೇರಿಸಿದ್ರೆ ಸಾಕಾಗಿದೆ ರೀ ಟೇಸ್ಟ್ ಅಂತೂ. ಈಸಿಯಾಗಿ ಕಣ್ಣು ಮುಚ್ಕೊಂಡು 10/10 ಅಂತ ಕೊಡ್ತೀನಿ. ಇನ್ ಕೇಸ್ ತಿಂಡಿ ಆದಮೇಲೂ ಸಹ ನಿಮ್ಮ ಹೊಟ್ಟೆನ ಜಾಗ ಇತ್ತು ಅಂದರೆ ಸಮೋಸ ಟ್ರೈ ಮಾಡೋದಂತೂ ಮರೀಲೇಬೇಡಿ ನೀವು. ಪಕ್ಕ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಅವ್ರ ತಲೆಭಾಗದಿಂದ ಮೇಲ್ಗಡೆ ಎಷ್ಟು, ಅವ್ರ ತಲೆಭಾಗಕ್ಕಿಂತ ಎಷ್ಟು ಮೇಲ್ಗಡೆ ಇದೆ ನೋಡಿ. ಇದು ಅಪ್ಪರ್ ಡೆಕ್ನ ವ್ಯೂ. ಇದು ಮೈಸೂರು ಚೆನ್ನೈ ಸೆಂಟ್ರಲ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಗೆ 214 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಡೆಸ್ಟಿನೇಷನ್ ಇನ್ನೂ ಹತ್ತಿರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ಪ್ರತಿದಿನ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ 10:23 ಬರುತ್ತೆ ಮತ್ತು 10:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 10:15ಕ್ಕೆ ಬಂದಿದ್ದೀವಿ. ಸೊ ಹೇಳಬೇಕಂದ್ರೆ 7 ನಿಮಿಷ ಲೇಟಾಗಿ ನಾವು ಜೋಲಾರ್ಪೇಟೆಗೆ ಬಂದಿದ್ದೀವಿ.
ಸೊ ಜೋಲಾರ್ಪೇಟೆ ಜಂಕ್ಷನ್ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬಂದಿದ್ದ ಲೈನ್ ಅಂದರೆ ಕಾಟ್ಪಾಡಿ ಜೋಲಾರ್ಪೇಟೆ ಲೈನ್, ಮತ್ತು ನಾವು ಹೊರಡ್ತಾ ಇರೋ ಲೈನ್ ಜೋಲಾರ್ಪೇಟೆ ಕುಪ್ಪಂ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಸೇಲಂ ಕಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಜೋಲಾರ್ಪೇಟೆ ಜಂಕ್ಷನ್ ಅಂತ ಹೇಳ್ತಾರೆ. ಟೆಂಪ್ರೇಚರ್ ಬಗ್ಗೆ ಹೇಳಬೇಕಾದ್ರೆ 32 ಡಿಗ್ರಿ ಹೊರಗಡೆ ಇದೆ, ಆದರೆ 36 ಡಿಗ್ರಿ ಇರೋ ಥರ ಫೀಲ್ ಆಗುತ್ತೆ. ಏನಕ್ಕೆ ಬೆಟ್ಟಗಳು ಹತ್ತಿರದಲ್ಲೇ ಇದೆ. ಹತ್ತಿರದಲ್ಲಿರೋ ಬೆಟ್ಟನ ಏಳಗಿರಿ ಬೆಟ್ಟ ಅಂತ ಕೂಡ ಕರೀತಾರೆ. ಸೊ ಅದಕ್ಕೆ ಟೆಂಪ್ರೇಚರ್ ತುಂಬ ಜಾಸ್ತಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಯಾಕಂದರೆ ಒಳಗಡೆ ಆರಾಮಾಗಿ 21-22 ಡಿಗ್ರೀಸ್ ಮೇಂಟೈನ್ ಆಗ್ತಾ ಇದೆ. ಸೊ ಅದಕ್ಕೆ ತಣ್ಣಗಿದೆ ಒಳಗಡೆ, ಬಟ್ ಹೊರಗಡೆ ಬಂದಿದ ತಕ್ಷಣ ಆ ಬ್ಲಾಸ್ಟ್ ಆಗುತ್ತೆ, ಫೀಲ್ ಆಗುತ್ತೆ ಆ ಬಿಸಿ ಇರೋದು. ಸೊ ಇನ್ನು ಜೋಲಾರ್ಪೇಟೆಗೆ ಬಂದಾಗ ನಾರ್ಮಲ್ ಡಬಲ್ ಡೆಕ್ಕರಲ್ಲಿ ಬೇಡ, ಬಟ್ ಬೇರೆ ಟ್ರೈನಲ್ಲಿ ನೀವು ಬಂದಾಗ ವಡೆನಂತೂ ಟ್ರೈ ಮಾಡೋದಂತೂ ಮರಿಲೇಬೇಡಿ. ಸಖತ್ತಾಗಿರುತ್ತೆ. ಪ್ರತಿ ಸತಿ ಬಂದಾಗೂ ನಾನು ಟ್ರೈ ಮಾಡ್ತೀನಿ. ಬಟ್ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಕಾಣಿಸ್ತಿಲ್ಲ ಹಿಂದೆ ಅದೇ ಬೆಟ್ಟದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅವಾಗ, ಏಲಗಿರಿ ಬೆಟ್ಟ ಅಂತ. ಹೊರಟಿದ್ದೀವಿ ಜೋಲಾರ್ಪೇಟೆಯಿಂದ. ಇನ್ನೊಂದು 1.5 ಅವರ್ ಒಳಗಡೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನೋಡಿ ಇಡ್ಲಿ ವಡೆ ನಿಮಗೆ ಸಿಗುತ್ತೆ, ಫ್ರೂಟ್ಸ್ ಸಹ ಸಿಗುತ್ತೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಜೋಲಾರ್ಪೇಟೆಯಿಂದ ಇಲ್ಲಿಂದ ನಾವು ಆವಾಗಲೇ ಹೇಳಿದ್ನಲ್ಲ, ಜೋಲಾರ್ಪೇಟೆ ಕೃಷ್ಣಾಜಪುರಂ ಅಥವಾ ಜೋಲಾರ್ಪೇಟೆ ಕುಪ್ಪಂ ಲೈನ್ ತೊಗೊಂಡು ಇಲ್ಲಿಂದ ಬೆಂಗಳೂರು ಕಡೆ ಹೊರಡ್ತೀವಿ. ಪ್ಲಸ್ ಜೋಲಾರ್ಪೇಟೆ ನಮ್ಮ ಕೊನೆಯ ಸ್ಟೇಷನ್ ತಮಿಳ್ನಾಡಿನಲ್ಲಿ. ಇದಾದಮೇಲೆ ಕುಪ್ಪಂ ಬರುತ್ತೆ, ಅದು ಆಂಧ್ರ ಪ್ರದೇಶನ ಮೊದಲನೇ ಸ್ಟೇಷನ್ ಮತ್ತು ಲಾಸ್ಟ್ ಸ್ಟೇಷನ್. ಅದಾಗಿದ ತಕ್ಷಣ ನಮ್ಮ ಕರ್ನಾಟಕಕ್ಕೆ ನಾವು ಎಂಟ್ರ್ ಆಗ್ತೀವಿ ಬಂಗಾರಪೇಟೆ ಕಡೆಯಿಂದ. ಈ ಥರ ಬ್ಲೈಂಡ್ ಶೀಲ್ಡ್ಸ್ ಕೊಡ್ತಾರೆ ನಿಮಗೆ, ಈ ಥರ ಸ್ಕ್ರೀನ್ಸ್ ಕೊಡ್ತಾರೆ. ಸೊ ದಟ್ ಡೈರೆಕ್ಟಾಗಿ ಬಿಸಿಲು ಬೀಳದೇ ಇರಲಿ ಅಂತ ನಿಮಗೆ. ಆದರೂ ಇಲ್ಲಿ ಕೆಳಗಡೆ ಪಾರ್ಟ್ ಬೀಳುತ್ತೆ ಬಿಸಿಲು, ಬಟ್ ಮಕ್ಕದ ಮೇಲೆ ಬೀಳಲ್ಲ ಬಿಸಿಲು. ಹಾಗೆ ನೋಡ್ಕೊಂಬಿಡಿ. ಕೆಳಗಡೆ ಇರೋದು ಲೋಯರ್ ಡೆಕ್ಕು ಮತ್ತು ಈ ಕಡೆ ಇರೋದು ಅಪ್ಪರ್ ಡೆಕ್. ನಮಗಂತೂ ಸಿಕ್ಕಿರೋದು ಒನ್ ಆಫ್ ದಿ ವಾರೆಸ್ಟ್ ಡೆಕ್. ಅಂದರೆ ಸೆಂಟ್ರಲ್ಲಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಇತ್ಲಾಗ ಮೇಲ್ಗಡೆಯವರು ಅಲ್ಲ ನಾವು, ಇತ್ಲಾಗ ಕೆಳಗಡೆಯವರು ಅಲ್ಲ, ಆ ಥರದ್ದು ಸಿಚುವೇಷನಲ್ಲಿ ಇದೆ. ಮೈಸೂರು ಚೆನ್ನೈ ಸೆಂಟ್ರಲ್ ಇಂಟರ್ಸಿಟಿ. ಸೊ ಆ ಬಿಸಿಲಂತೂ ಹೊರಗಡೆ ಸಖತ್ತಾಗಿದೆ. ಅದಕ್ಕೋಸ್ಕರ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. 50 ರೂಪೀಸ್ ಆಗುತ್ತೆ. MRP ಎಷ್ಟಿದೆಯೋ ಅಷ್ಟಕ್ಕೆ ಸೆಲ್ ಮಾಡ್ತಿದ್ದಾರೆ. ಸೊ ನೋಡಿ, ಟೂಟಿ ಫ್ರೂಟಿ ಎಲ್ಲ ಇದೆ ಅದ್ರ ಮೇಲ್ಗಡೆ. ಸೊ ಗೋಬಿ ಚಿಲ್ಲಿ ತೊಗೊಂಡಿದ್ದೀವಿ. ಈಗ ಜಸ್ಟ್ ಕುಪ್ಪಮಿಂದ ಹೊರಟಿದ್ದೀವಿ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ, ಸಾಫ್ಟಾಗಿದೆ, ಕ್ರಿಸ್ಪಿನೆಸ್ ಸಹ ಇದೆ. ಆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಿದೆ. ಆಯಿಲಿ ತುಂಬ ಏನು ಅನಿಸ್ತಿಲ್ಲ, ಚೆನ್ನಾಗಿದೆ. ರಿವ್ಯೂ ಬಗ್ಗೆ ಕೊಡಬೇಕಂದ್ರೆ 9/10 ಅಂತ ಕೊಡ್ತೀನಿ. 50 ರೂಪೀಸ್ ಆಗುತ್ತೆ ಪರ್ ಪ್ಲೇಟ್ಗೆ. ಸೊ ಫೈನಲಾಗಿ ನಮ್ಮ ನಾಡು ಅಂದರೆ ಕರ್ನಾಟಕಕ್ಕೆ ಎಂಟ್ರ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂಗಾರಪೇಟೆ ಸ್ಟೇಷನ್ ಬರ್ತಿದೆ. ಏನೇ ಹೇಳಿ, 2-3 ದಿನ ಅಷ್ಟೇ ನಾನು ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ದೆ. ಅಂದರೆ ತಮಿಳ್ನಾಡು ಹೋಗಿ ಅಲ್ಲಿ ಪಾಂಬನ್ ನೋಡಿಕೊಂಡು ವಾಪಸ್ ಬಂದೆ. ಆದ್ರೂ ನಮ್ಮ ಭಾಷೆ ಮಾತಾಡೋರನ್ನ ನೋಡಿದ್ರೆ ಅದೇನೋ ಒಂಥರ ಮನಸ್ಸಲ್ಲಿ ಸುಖ ಅನಿಸುತ್ತೆ. ಅದು ನಮ್ಮ ನಾಡಿಗೆ ವಾಪಸ್ ಬಂದಿದ್ದೀವಿ ಅಂತ ಗೊತ್ತಾದ ಮೇಲಂತೂ ಆಹಾ, ಅದು ಹೇಳೋಕ್ಕಾಗಲ್ಲ ಆ ಖುಷಿನ. ಬಟ್ ನಿಮ್ಮ
ನಿಮಗೂ ಈ ಥರ ಯಾವತ್ತಾದರೂ ಊರಿಗೆ ಹೋಗಿ ಮತ್ತೆ ವಾಪಸ್ ಬಂದಾಗ ಈ ಥರ ಫೀಲಿಂಗ್ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಸೊ ಬನ್ನಿ, ಬಂಗಾರಪೇಟೆಯಲ್ಲಿ ಅರೈವಲ್ ನೋಡಿ, ಅದಾದಮೇಲೆ ಬಂಗಾರಪೇಟೆನ ಏನಕ್ಕೆ ಜಂಕ್ಷನ್ ಅಂತಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, 228 ಕಿಲೋಮೀಟರ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ BWT. ಇಲ್ಲಿಗೆ ಪ್ರತಿದಿನ ಡಬಲ್ ಡೆಕರ್ ಎಕ್ಸ್ಪ್ರೆಸ್ 11:39ಕ್ಕೆ ಬರುತ್ತೆ ಮತ್ತು 11:40ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಅಷ್ಟೇ ಕೊಟ್ಟಿರೋದು. ಬಟ್ ನಾವಿವತ್ತು ಇಲ್ಲಿಗೆ 20 ನಿಮಿಷ ಲೇಟಾಗಿ ಬಂದಿದ್ದೀವಿ. ಸೊ ಕರ್ನಾಟಕಕ್ಕೆ ಎಂಟ್ರಾಗಿದ್ದೀವಿ. ನಮ್ಮ ಕರ್ನಾಟಕದ ಫಸ್ಟ್ ಹಾಲ್ಟ್ ಬಂಗಾರಪೇಟೆ ಆಗಿದೆ. ಬಂಗಾರಪೇಟೆ ಜಂಕ್ಷನ್ ಏನಕ್ಕಂದರೆ ನಾವು ಬರ್ತಿರೋ ಲೈನ್ ಅಂದರೆ ಕುಪ್ಪಂ ಬಂಗಾರಪೇಟೆ ಲೈನ್ ಮತ್ತು ನಾವು ಹೊರಡ್ತಿರೋ ಲೈನ್ ಬಂಗಾರಪೇಟೆ ವೈಟ್ಫೀಲ್ಡ್ ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಕೋಲಾರ ಕಡೆ ಹೋಗಿದೆ, ಮತ್ತು ಇನ್ನೂ ಒಂದು ಲೈನ್ ಇಲ್ಲಿಂದ ಮಾರಿಕುಪ್ಪಂ ಕಡೆ ಹೋಗಿದೆ, ಅಂದರೆ ನಮ್ಮ KGF ಲೈನ್. ಸೊ ಇವೆಲ್ಲ ಸೇರಿಸಿದ್ರೆ ಬಂಗಾರಪೇಟೆನ ಜಂಕ್ಷನ್ ಅಂತ ಕರೀತಾರೆ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಟೀ ಕಾಫಿ ಸಿಗುತ್ತೆ, ಸಮೋಸಗಳು ಸಿಗುತ್ತೆ, ಮತ್ತು ಬಜ್ಜಿಗಳು ಸಿಗುತ್ತೆ ಬಂಗಾರಪೇಟೆನಲ್ಲಿ. ಪ್ಲಸ್ ಸ್ನ್ಯಾಕ್ಸ್ ಐಟಮ್, ವಾಟರ್ ಬಾಟ್ಲ್ ಸಹ ನಿಮಗೆ ಅವೈಲೇಬಲ್ ಇರುತ್ತೆ ಬಂಗಾರಪೇಟೆನಲ್ಲಿ. ಬೆಂಗಳೂರು ಹೌಡಾ ದುರಂತೋ ಎಕ್ಸ್ಪ್ರೆಸ್ ಡಿಕ್ಕಿಂದ ಹೆಂಗಿರುತ್ತೆ ಸ್ಕಿಪ್ಪು ಅಂತ. ಟೋಟಲಾಗಿ 345 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದಮೇಲೆ ಈ ಜರ್ನಿಯ ನನ್ನ ಫೈನಲ್ ಡೆಸ್ಟಿನೇಷನ್ ಆದಂತಹ ಕೃಷ್ಣಾಜಪುರಂಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KJM. ಇಲ್ಲಿಗೆ ಡಬಲ್ ಡೆಕರ್ ಎಕ್ಸ್ಪ್ರೆಸ್ ಪ್ರತಿದಿನ 12:15ಕ್ಕೆ ಬರುತ್ತೆ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 12:17ಕ್ಕೆ ಇಲ್ಲಿಂದ ಹೊರಡುತ್ತೆ. ಇನ್ನು ನೆಕ್ಸ್ಟ್ ಹಾಲ್ಟ್ ಬಂದು ಬೆಂಗಳೂರು ಕಂಟೋನ್ಮೆಂಟ್, ಅದಾದಮೇಲೆ KSR ಬೆಂಗಳೂರು ಅಂದರೆ ನಮ್ಮ ಮೆಜೆಸ್ಟಿಕ್ ಸ್ಟೇಷನ್. ಸರಿ ಸುಮಾರು 1:10 ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ. ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ ನಾನು 9/10 ಅಂತ ಕೊಡ್ತೀನಿ. ಕೋಚಸ್ ಇಂಟೀರಿಯರಲ್ಲಿ ಸ್ವಲ್ಪ ನೀಟಾಗಿರಲಿಲ್ಲ, ಇನ್ನೊಂದು ಸ್ವಲ್ಪ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ. ಬಟ್ ವಾಶ್ರೂಮ್ಸ್ ಅಂತೂ ಸಖತ್ತಾಗಿತ್ತು ರೀ. 10/10 ಈಸಿಯಾಗಿ ಕೊಡ್ತೀನಿ. ಕ್ಲೀನಾಗಿತ್ತು, ಏನೂ ಸ್ಮೆಲ್ ಇರಲಿಲ್ಲ ಅಥವಾ ಮಿರರ್ ಆಗಲಿ, ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ರೀ ವಾಶ್ರೂಮ್ಸ್. ಸೊ ವಾಶ್ರೂಮ್ಸ್ 10/10. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಗೊತ್ತು, ನಾನಂತೂ ಆರಾಮಾಗಿ ತಿನ್ಕೊಂಡು ಈ ಜರ್ನಿ ಮಾಡಿದೆ. ಸೊ
ತಿಂಡಿ ತಿನಿಸುಗಳು ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮತ್ತು ರೀಸನೇಬಲ್ ಪ್ರೈಸಲ್ಲೇ ಕೊಡ್ತಾರೆ. ಅಂದರೆ MRP ಎಷ್ಟಿದೆಯೋ ಅದೇ ಪ್ರೈಸಲ್ಲೇ ನಿಮಗೆ ಕೊಡ್ತಾರೆ, ಎಕ್ಸ್ಟ್ರಾ ಏನೂ ಡಿಮ್ಯಾಂಡ್ ಮಾಡೋದಿಲ್ಲ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 550 ರುಪೀಸ್ ಆಗುತ್ತೆ ಚೆನ್ನೈ ಸೆಂಟ್ರಲಿಂದ ಬೆಂಗಳೂರು ಕಂಟೋನ್ಮೆಂಟ್ವರೆಗೂ AC ಡಬಲ್ ಡೆಕ್ಕರಲ್ಲಿ. ಅದೇ ನಿಮಗೆ ನಾನ್ AC ಸಿಟ್ಟಿಂಗ್ ಕಂಪಾರ್ಟ್ಮೆಂಟಲ್ಲಿ ಬರಬೇಕಂದ್ರೆ 155 ರುಪೀಸ್ ಆಗುತ್ತೆ ನಿಮಗೆ ಚೆನ್ನೈ ಸೆಂಟ್ರಲಿಂದ ಬೆಂಗಳೂರು ಕಂಟೋನ್ಮೆಂಟ್ವರೆಗೂ. ಈ ಎರಡು ಪ್ರೈಸ್ ಏನು ಹೇಳಿದ್ನೋ 550 ಮತ್ತು 155 ರುಪೀಸ್, ಇದಕ್ಕೆ ಅಡಿಷ್ನಲಾಗೆ 20ಇಂದ 40 ರುಪೀಸ್ GST ಆ್ಯಡ್ ಮಾಡ್ತಾರೆ. ಸೊ ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ 20ಇಂದ 40 ರುಪೀಸ್ ಪ್ರೈಸು ಜಾಸ್ತಿ ಆಗ್ಬೋದು ಆನ್ಲೈನಲ್ಲಿ ನೀವು ಬುಕ್ ಮಾಡ್ತೀರಾ ಅಂದರೆ. ಅದೇ ನೀವು ಕೌಂಟ್ರಲ್ಲಿ ಬುಕ್ ಮಾಡಿದ್ರೆ ಈ ಪ್ರೈಸ್ ಸೇಮ್ ಆಗೇ ಇರುತ್ತೆ. ನೆಕ್ಸ್ಟ್ ವೀಡಿಯೋ ರಿವೀಲ್ ಮಾಡಲ್ಲ, ಬಟ್ ಒಂದು ಒಳ್ಳೆ ಪ್ರೀಮಿಯಂ ಟ್ರೈನ್ ಜೊತೆನೇ ನೆಕ್ಸ್ಟ್ ವೀಡಿಯೋನಲ್ಲಿ ಸಹ ನಾನು ಬರ್ತೀನಿ. ಅಲ್ಲಿವರೆಗೂ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ ಕೃಷ್ಣಾಜಪುರಮಿಂದ. ಬಾಯ್, ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.